ಇವತ್ತು ವಿಡಿಯೋ ಅಲ್ಲಿ ಫುಲ್ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ನಾನು ತೋರಿಸ್ತೀನಿ. ಫಸ್ಟ್ ಸ್ಟೆಪ್, ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ ನೀವು ಮೆಷರ್ಮೆಂಟ್ ತಗೊಂಡಿರೋರಿಗೆ ಫ್ರೀ ಆಗಿ ನಿಂತ್ಕೊಳ್ಳೋಕೆ ಹೇಳಬೇಕು. ಸ್ಟಿಫ್ ಆಗಿ ನಿಂತ್ಕೊಂಡಿದ್ರೆ ಆಬ್ವಿಯಸ್ಲಿ ಮೆಷರ್ಮೆಂಟ್ಸ್ ಚೇಂಜ್ ಆಗುತ್ತೆ. ಸೊ ರಿಲ್ಯಾಕ್ಸ್ ಆಗಿ ಫ್ರೀ ಆಗಿ ನಿಂತ್ಕೊಳ್ಳೋಕೆ ಹೇಳಬೇಕು. ಆಮೇಲೆ ಮೆಷರ್ಮೆಂಟ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಶೋಲ್ಡರ್ ಮೆಷರ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಸೊ ಶೋಲ್ಡರ್ ಮೆಷರ್ಮೆಂಟ್ಸು ಬಾಡಿಯಲ್ಲಿ ನೋಡಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್, ಆ ಜಾಯಿಂಟ್ ಇದೆ ನೋಡಿ ಕೈ ಜಾಯಿಂಟು, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಟೇಪ್ ನಾರ್ಮಲ್ ಆಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿ. ಸೊ ಟೇಪು ನಿಮಗೆ ಸ್ಲೈಡ್ ಆಗಬಾರ್ದು, ಮೆಷರ್ಮೆಂಟ್ಸ್ ಹಿಂಗೆ ತಗೊಳ್ಬಾರ್ದು. ಟೇಪ್ ಸ್ಟ್ರೈಟ್ ಆಗಿರುವಾಗ ಯಾವ ಮೆಷರ್ಮೆಂಟ್ ಬರ್ತಿದೆ ಆ ಮೆಷರ್ಮೆಂಟ್ಸ್ ತಗೊಳ್ಬೇಕು. ಇದು ಶೋಲ್ಡರ್ ಮೆಷರ್ಮೆಂಟು. ಅದಾದಮೇಲೆ ಸೆಕೆಂಡ್ ಒನ್ ಬಸ್ಟ್ ಪಾಯಿಂಟ್. ಬಿ ಪಿ ಅಂದರೆ ಬಸ್ಟ್ ಪಾಯಿಂಟು. ಸೊ ಬಸ್ಟ್ ಪಾಯಿಂಟ್ ನಿಮ್ಮ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಬಸ್ಟ್, ಅದು ಬಂದ್ಬಿಟ್ಟು ನಿಮಗೆ ಬಸ್ಟ್ ಪಾಯಿಂಟ್ ಅಂತೀವಿ. ಸೊ ಈ ಶೋಲ್ಡರ್ಸ್ ಇದೆಯಲ್ಲ, ಇಲ್ಲಿ ಟೇಪ್ ನಾರ್ಮಲ್ ಆಗಿ ಇಟ್ಕೊಳ್ಳಿ. ಸೊ ಇದು ಬಸ್ಟ್ ಪಾಯಿಂಟ್, ಹೈಯೆಸ್ಟ್ ಪಾಯಿಂಟು. ನಿಮ್ಮ ಬಾಡಿಯಲ್ಲೇ ಹೈಯೆಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬಸ್ಟ್ ಪಾಯಿಂಟು. ಅದಾದಮೇಲೆ ಅಂಡರ್ ಬಸ್ಟ್ ಪಾಯಿಂಟು. ಸೊ ಅಂಡರ್ ಬಸ್ಟ್ ಪಾಯಿಂಟ್ ನಿಮ್ಮ ಬಸ್ಟ್ ಎಲ್ಲಿ ಎಂಡ್ ಆಗುತ್ತೋ ಅದು ಬಂದ್ಬಿಟ್ಟು ನಿಮಗೆ ಅಂಡರ್ ಬಸ್ಟ್ ಪಾಯಿಂಟು. ಸೊ ಇದು ಬಸ್ಟ್ ಪಾಯಿಂಟು, ಇದು ಅಂಡರ್ ಬಸ್ಟ್ ಪಾಯಿಂಟು. ಅದಾದಮೇಲೆ ವೇಸ್ಟ್ ಪಾಯಿಂಟು. ನಿಮ್ಮ ಬಾಡಿಯಲ್ಲೇ ಯಾವ ಪೋರ್ಷನ್ ನಿಮಗೆ ಸ್ಮಾಲೆಸ್ಟ್ ಚಿಕ್ಕ ಪೋರ್ಷನ್ ಯಾವುದಿರುತ್ತೋ ಅದು ಬಂದ್ಬಿಟ್ಟು ನಿಮಗೆ ವೇಸ್ಟ್ ಪಾಯಿಂಟ್ ಅಂತ ತಗೊಳ್ಬೇಕು. ಸೊ ಈ ಮೆಷರ್ಮೆಂಟ್ಸ್ ಎಲ್ಲ ತಗೊಳ್ಳುವಾಗ ನಿಮ್ಮ ಬಸ್ನೇ ಪಾಸ್ ಆಗಬೇಕು. ಈ ಥರ ತಗೊಳ್ಬಾರ್ದು. ಸೊ ಒನ್ಸ್ ಫುಲ್ಲಾಗಿ ಹೇಳ್ತೀನಿ ನೋಡಿ. ಬಸ್ಟ್ ಪಾಯಿಂಟ್, ಅಂಡರ್ ಬಸ್ಟ್ ಪಾಯಿಂಟ್, ವೇಸ್ಟ್ ಪಾಯಿಂಟ್, ಇದು ಮೂರು ಒಂದೇ ಶಾರ್ಟಲ್ಲಿ ತಗೊಳ್ಬೇಕು. ಬಸ್ಟ್ ಪಾಯಿಂಟ್, ಅಂಡರ್ ಬಸ್ಟ್ ಪಾಯಿಂಟ್, ವೇಸ್ಟ್ ಪಾಯಿಂಟ್, ಇದು. ಸೊ ಈ ಮೂರು ಮೆಷರ್ಮೆಂಟ್ಸ್ ಆಯಿತು. ಅದಾದಮೇಲೆ ಹಿಪ್ ಪಾಯಿಂಟ್. ಹಿಪ್ ಬಂದ್ಬಿಟ್ಟು ಬ್ಯಾಕಿಂದ ತಗೊಳ್ಬೇಕು. ಬ್ಯಾಕಲ್ಲಿ ನಿಮ್ಮ ಬಾಡಿಯಲ್ಲೇ ಹೈಯೆಸ್ಟ್ ಪೋರ್ಷನ್ ಯಾವುದಿರುತ್ತೆ, ಹೈಯೆಸ್ಟ್ ಪಾಯಿಂಟ್ ಯಾವುದಿರುತ್ತೆ ಅಲ್ಲಿ ಹಿಪ್ ಲೆಂತ್ ಇಲ್ಲ ಹಿಪ್ ಪಾಯಿಂಟ್ ತಗೊಳ್ಬೇಕು. ಟೇಪ್ ಆಟೋಮ್ಯಾಟಿಕಲಿ ಇಲ್ಲೇ ಇಟ್ಕೊಳ್ಬೇಕು. ಟೇಪ್ ಪೊಸಿಷನ್ ಚೇಂಜ್ ಆಗಲ್ಲ. ಇಲ್ಲಿಂದ ಹಿಪ್ ಪಾಯಿಂಟ್, ಈ ಥರ ಹಿಪ್ ಲೆಂತ್ನ ತಗೊಳ್ಬೇಕು. ಸೊ ಇದು ಬಂದ್ಬಿಟ್ಟು ನಿಮಗೆ ಹಿಪ್ ಲೆಂತ್ ಬರುತ್ತೆ. ಅದಾದಮೇಲೆ ಲೆಂತು. ಸೊ ಲೆಂತು ಬ್ಲೌಸ್ಗೆ ಸಪ್ರೇಟ್ ಇರುತ್ತೆ, ಡ್ರೆಸ್ಗೆ ಸಪ್ರೇಟ್ ಇರುತ್ತೆ. ಬ್ಲೌಸ್ಗೆ ತಗೊಳ್ಬೇಕಂದ್ರೆ ಬ್ಯಾಕಲ್ಲಿ ತಗೊಳ್ಬೇಕು. ಸೇಮ್ ಪಾಯಿಂಟ್ ಇಟ್ಕೊಂಡು ನಿಮಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕೋ ಆ ಲೆಂತ್ ತಗೊಳ್ಬೇಕು, ವಿಚ್ ಇಸ್ ಬ್ಲೌಸ್ ಲೆಂತು. ಬಟ್ ಡ್ರೆಸ್ಗೆ ತಗೊಳ್ಳುವಾಗ ನಿಮ್ಗೆ ಇಲ್ಲಿಂದ ಎಷ್ಟು ಲೆಂತ್ ಬೇಕೋ, ಮೆಷರ್ಮೆಂಟ್ ಎಷ್ಟು ಲೆಂತ್ ಬೇಕೋ ಆ ಮೆಷರ್ಮೆಂಟ್ ತಗೊಳ್ಬೇಕು, ವಿಚ್ ಇಸ್ ಟಾಪ್ ಲೆಂತ್. ಸೊ ಬ್ಲೌಸಸ್ಗೆ ಬ್ಯಾಕಲ್ಲಿ ತಗೊಳ್ಬೇಕು, ಡ್ರೆಸ್ಗೆ ತಿರ್ಗಾ ಬಸ್ಟಿಂದ ಪಾಸ್ ಆಗಬೇಕು. ಸೊ ಇಲ್ಲಿಂದ ವೇಸ್ಟ್ ತಗೊಳ್ತೀರ ನೋಡಿ, ಡೈರೆಕ್ಟಾಗಿ ನಿಮಗೆ ಲೆಂತ್ ಎಷ್ಟು ಬೇಕೋ ಆ ಲೆಂತ್ ತಗೊಳ್ಬೇಕು. ಸೊ ವೇಸ್ಟ್ ಪಾಯಿಂಟು ಚೇಂಜ್ ಆಗುತ್ತೆ ಬ್ಲೌಸ್ಗೆ. ವೇಸ್ಟ್ ಪಾಯಿಂಟ್ ಬ್ಲೌಸ್ಗೆ ನಿಮ್ಮ ಬ್ಲೌಸ್ ಎಲ್ಲಿ ಎಂಡ್ ಆಗುತ್ತೆ, ಇವಾಗ ನೀವು ಲೆಂತ್ ತಗೊಂಡಿರ್ತೀರಲ್ಲ ಈ ಪಾಯಿಂಟಲ್ಲಿ ತಗೊಳ್ಬೇಕು ವೇಸ್ಟ್. ಇದು ಲೆಂತು ಬ್ಲೌಸ್ಗೆ ಸಪ್ರೇಟ್ ಇರುತ್ತೆ, ಕುರ್ತಾಸ್ಗೆ ಸಪ್ರೇಟ್ ಇರುತ್ತೆ, ಡ್ರೆಸ್ಗೆ ಸಪ್ರೇಟ್ ಇರುತ್ತೆ. ಅದೇ ಥರನೇ ವೇಸ್ಟ್ ಪಾಯಿಂಟು ಅಷ್ಟೇ. ನಿಮ್ಮ ಡ್ರೆಸ್ಸು ಇಲ್ಲ ಕುರ್ತಾಸ್ ಮಾಡುವಾಗ ವೇಸ್ಟ್ ಇದಿರುತ್ತೆ. ಅದೇ ಥರ ಬ್ಲೌಸ್ ಮಾಡುವಾಗ ನಿಮ್ಮ ಬ್ಲೌಸ್ ಎಲ್ಲಿ ಎಂಡ್ ಆಗುತ್ತೆ, ನಿಮ್ಮ ಲೆಂತ್ ತಗೊಂಡಿರ್ತೀರಲ್ಲ ಬ್ಲೌಸ್ ಲೆಂತ್ ಎಲ್ಲಿ ಬರುತ್ತೆ ಆ ಬ್ಲೌಸ್ ಲೆಂತ್ ಎಲ್ಲಿ ಎಂಡ್ ಆಗುತ್ತೋ ಆ ಥರ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಅಷ್ಟೇ, ನಿಮಗೆ ಬ್ಲೌಸ್ಗೆ ಬೇರೆ ಥರ ಬರುತ್ತೆ, ಕುರ್ತಾಸ್ಗೆ ಬೇರೆ ಥರ ಬರುತ್ತೆ. ಸೊ ಈ ಮೆಷರ್ಮೆಂಟ್ಸು ನಿಮಗೆ ಬ್ಲೌಸ್ಗೂ ಚೇಂಜ್ ಆಗುತ್ತೆ, ಕುರ್ತಾಸ್ಗೂ ಚೇಂಜ್ ಆಗುತ್ತೆ. ಸೊ ಫೈನಲಿ ತಿರ್ಗಾ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ವೇಸ್ಟ್ ಪಾಯಿಂಟ್ ಬ್ಲೌಸ್ಗೆ ನಿಮ್ಮ ಬ್ಲೌಸ್ ಎಲ್ಲಿ ಎಂಡ್ ಆಗುತ್ತೋ ಅದು ಬರುತ್ತೆ, ಕುರ್ತಾಸ್ಗೆ ಈ ಸ್ಮಾಲೆಸ್ಟ್ ಪೋರ್ಷನ್ ಬರುತ್ತೆ. ಅದೇ ಥರ ಬ್ಲೌಸ್ಗೆ ಲೆಂತ್ ತಗೊಳ್ಬೇಕಂದ್ರೆ ಬ್ಯಾಕಲ್ಲಿ ತಗೊಳ್ಬೇಕು ನಿಮ್ಗೆ ಎಷ್ಟು ಲೆಂತ್ ಬೇಕು ಅಂತ. ಕುರ್ತಾಸ್ಗೆ ಇಲ್ಲಿಂದ ಬಸ್ಟ್ ಪಾಯಿಂಟಿಂದ ಪಾಸ್ ಮಾಡಿಕೊಂಡು ಫ್ರಂಟಲ್ಲಿ ಎಷ್ಟು ಲೆಂತ್ ಬೇಕೋ ಆ ಥರ ತಗೊಳ್ಬೇಕು. ಸೊ ಇದು ಎರಡಕ್ಕೆ ಮಾತ್ರ ಡಿಫರ್ ಆಗುತ್ತೆ, ಮಿಕ್ಕಿದ ಮೆಷರ್ಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ದೆನ್ ಚೆಸ್ಟ್ ರೌಂಡ್. ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ನಿಮಗೆ ಚೆಸ್ಟ್ ರೌಂಡ್ ಅಂತ ಹೇಳ್ತೀವಿ. ಸೊ ಟೇಪ್ ತಗೊಂಡು ಕರೆಕ್ಟಾಗಿ ಚೆಸ್ಟು ಇಲ್ಲಿ ನೋಡಿ ಈ ಮೆಷರ್ಮೆಂಟ್. ನಾನು ಎಲ್ಲೂ ಲೂಸು ಟೈಟು ಏನೂ ಮಾಡ್ತಿಲ್ಲ, ಜಸ್ಟ್ ಈ ಟೇಪ್ ಹೋಲ್ಡ್ ಮಾಡೋಕ್ಕೆ ಮಾತ್ರ ಒಂದು ಫಿಂಗರ್ ಒಳಗಡೆ ಬಿಟ್ಟಿದ್ದೀನಿ ಅಷ್ಟೇ. ಕರೆಕ್ಟ್ ಮೆಷರ್ಮೆಂಟ್ ತಗೊಳ್ಬೇಕು. ಸೊ ಕರೆಕ್ಟ್ ಮೆಷರ್ಮೆಂಟ್ ತಗೊಳ್ಬೇಕು. ಇದು ಚೆಸ್ಟು. ಅದಾದಮೇಲೆ ಬಸ್ಟು, ಹೈಯೆಸ್ಟ್ ಪಾಯಿಂಟ್ ಆಫ್ ದ ಬಸ್ಟ್ ಪಾಯಿಂಟ್ ತಗೊಂಡಿರ್ತೀವಲ್ಲ ಅದು ಬಸ್ಟ್ ರೌಂಡ್ ಬರುತ್ತೆ. ಇದು ಅಷ್ಟೇ, ಎಕ್ಸಾಕ್ಟ್ಲಿ ಎಷ್ಟು ಮೆಷರ್ಮೆಂಟ್ ಇದೆಯೋ ಅಷ್ಟು ಮೆಷರ್ಮೆಂಟ್ ತಗೊಳ್ಬೇಕು. ಅದೇ ಥರ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ವೇಸ್ಟು, ಬ್ಲೌಸ್ಗೆ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ವೇಸ್ಟ್ ರೌಂಡ್ ತಗೊಳ್ಬೇಕು. ಡ್ರೆಸ್ಗೆ ನಿಮ್ಮದು ವೇಸ್ಟ್ ಪಾಯಿಂಟ್, ಸ್ಮಾಲೆಸ್ಟ್ ಪಾಯಿಂಟ್ ಅಂತ ಹೇಳಿದ್ನಲ್ಲ ಬಾಡಿಯಲ್ಲೇ ಚಿಕ್ಕ ಪೋರ್ಷನ್ನು, ಅದನ್ನು ವೇಸ್ಟ್ ಪಾಯಿಂಟು. ಸೊ ಅದನ್ನು ವೇಸ್ಟ್ ರೌಂಡ್ ತಗೊಳ್ಬೇಕು. ಅದೇ ಥರ ಕೆಳಗಡೆ ಬಂದರೆ ಹಿಪ್ಪು ಅಷ್ಟೇ, ನಾವು ಆಲ್ರೆಡಿ ಹೈಯೆಸ್ಟ್ ಪಾಯಿಂಟ್ ಎಲ್ಲಿದೆ ಅಂತ ಲೆಂತ್ ತಗೊಂಡಿದ್ದೀವಿ. ಸೊ ಅಲ್ಲೇ ಬಂದ್ಬಿಟ್ಟು ನಿಮ್ಮದು ಹಿಪ್ ರೌಂಡ್ ಬರುತ್ತೆ.
ಸೊ ಇದೆಲ್ಲ ರೌಂಡ್ ಮೆಷರ್ಮೆಂಟ್ಸು, ಚೆಸ್ಟು, ಬಸ್ಟು, ವೇಸ್ಟು, ಹಿಪ್ಪು. ಸೊ ಈ ಮೆಷರ್ಮೆಂಟ್ಸ್ ಆಯಿತು. ಸೊ ವೇಸ್ಟ್ಗೆ ಮಾತ್ರ ನಿಮಗೆ ಬ್ಲೌಸ್ ಎಷ್ಟು ಲೆಂತ್ ಇದೆಯೋ ಅಲ್ಲಿ ರೌಂಡ್ ತಗೊಳ್ಬೇಕು. ಇದು ಬಂದ್ಬಿಟ್ಟು ಕುರ್ತಾಸ್ಗೆ ನಾರ್ಮಲಿ ನೀವು ಎಷ್ಟು ಸ್ಮಾಲ್ ಸೈಜ್ ಈ ಪೋರ್ಷನ್ ತೊಗೊಂಡಿರ್ತೀರ ನೋಡಿ, ಅದು ರೌಂಡ್ ಬರುತ್ತೆ ಕುರ್ತಾಸ್ಗೆ. ಸೊ ಮಿಕ್ಕಿದ ಮೆಷರ್ಮೆಂಟ್ಸ್ ಎಲ್ಲ ಸೇಮ್, ಎಲ್ಲದಕ್ಕೂ ಸೇಮ್ ಬರುತ್ತೆ. ಆ್ಯಂಡ್ ದೆನ್ ಆರ್ಮ್ ರೌಂಡ್ ಮೆಷರ್ಮೆಂಟ್ ಬರುತ್ತೆ. ಸೊ ಆರ್ಮ್ ರೌಂಡ್ ಮೆಷರ್ಮೆಂಟಲ್ಲಿ ನಿಮ್ಮ ಬಾಡಿಯಲ್ಲಿ ಈ ಪೋರ್ಷನ್, ನಿಮ್ಮದು ಹೈಯೆಸ್ಟ್ ಪಾಯಿಂಟ್ ಇದೆ ನೋಡಿ, ನಿಮ್ಮ ಬಾಡಿಯಲ್ಲೇ ಹೈಯೆಸ್ಟ್ ಪೋರ್ಷನ್ ಬರುತ್ತೆ ನೋಡಿ, ಈ ಪೋರ್ಷನ್ನು, ಇದನ್ನು ಮೆಷರ್ಮೆಂಟ್ ತೊಗೊಳ್ಬೇಕು. ಸೊ ಇದನ್ನು ಮೆಷರ್ಮೆಂಟ್ ತೊಗೊಳ್ಬೇಕಂದ್ರೆ ಟೇಪ್ನ ಇಲ್ಲಿ ಹಾಕ್ಕೊಂಡು, ಫಸ್ಟು ಟೇಪ್ನ ಇಲ್ಲಿ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿಕೊಂಡು ಈ ಮೆಷರ್ಮೆಂಟ್ನ ತೊಗೊಳ್ಬೇಕು ನೋಡಿ. ಬೈಸೆಪ್ಸ್ದು ಹೈಯೆಸ್ಟ್ ಪಾಯಿಂಟ್ ಮೆಷರ್ಮೆಂಟ್ ತೊಗೊಳ್ಬೇಕು. ಈ ಥರ ಎಕ್ಸ್ಟ್ರಾ ಕಮ್ಮಿ ಏನು ಬಿಡಬಾರ್ದು. ಎಕ್ಸಾಕ್ಟಾಗಿ ನಿಮ್ಮದು ಬೈಸೆಪ್ಸ್, ನಿಮ್ಮದು ಈ ಪೋರ್ಷನ್ ಎಷ್ಟಿದೆಯೋ ಆ ಮೆಷರ್ಮೆಂಟ್ಸ್ ತೊಗೊಳ್ಬೇಕು ಈ ಥರ. ಸೊ ಅದು ಬಂದ್ಬಿಟ್ಟು ಆರ್ಮ್ ರೌಂಡ್ ಮೆಷರ್ಮೆಂಟ್ ಬರುತ್ತೆ. ಸೊ ಈ ಪೋರ್ಷನ್ ನಿಮಗೆ ಆರ್ಮ್ ರೌಂಡ್ ಮೆಷರ್ಮೆಂಟ್ ಬರುತ್ತೆ. ಸ್ಲೀವ್ ಲೆಂತ್, ಸ್ಲೀವ್ ಓಪನ್ನು ಅಷ್ಟೇ. ನಿಮಗೆ ಸ್ಲೀವ್ಸ್ ಎಲ್ಲಿಂದ, ಇವಾಗ ಶೋಲ್ಡರ್ಸ್ ಇಲ್ಲಿ ಸ್ಟಾಪ್ ಮಾಡಿರ್ತೀರ ಅಲ್ವಾ, ಶೋಲ್ಡರ್ಸ್ ಇಲ್ಲಿ ಸ್ಟಾಪ್ ಮಾಡುವಾಗ ಅಲ್ಲಿಂದ ನಿಮಗೆ ಸ್ಲೀವ್ ಲೆಂತ್ ಎಷ್ಟು ಬರುತ್ತೆ, ಇಲ್ಲಿಂದ ಸ್ಲೀವ್ ಲೆಂತ್ ಎಷ್ಟು ಬರುತ್ತೆ, ನಿಮಗೆ ಶಾರ್ಟ್ ಬೇಕಾ, ಎಲ್ಬೋ ಬೇಕಾ, 3/4 ಬೇಕಾ, ಫುಲ್ ಬೇಕಾ, ಅದ್ರ ಪ್ರಕಾರ ಲೆಂತ್ ತಗೊಳ್ಬೇಕು. ಅದ್ರ ಪ್ರಕಾರ ಲೆಂತ್ ತಗೊಂಡಾದ್ಮೇಲೆ ಅದು ಎಲ್ಲಿ ಲೆಂತ್ ಸ್ಟಾಪ್ ಮಾಡ್ತಿರೋ ಅಲ್ಲಿ ರೌಂಡ್ ತಗೊಳ್ಬೇಕು. ಸೊ ಈ ಲೆಂತ್ ಇವಾಗ ನೀವು 11 ಇಂಚಸ್ ಇಲ್ಲಿ ಸ್ಟಾಪ್ ಮಾಡಿದ್ರೆ ಇದ್ರದ್ದು ರೌಂಡ್ ತಗೊಳ್ಬೇಕು. ಸೊ ಕರೆಕ್ಟಾಗಿ ಇವಾಗ ನೋಡಿ, ಈ ಲೆಂತ್ ತಗೊಂಡಿದ್ದೀನಿ ನಾನು. ಫಾರ್ ಎಕ್ಸಾಂಪಲ್ ಈ ಲೆಂತ್ ನನಗೆ 10 ಇಂಚಸ್ ಲೆಂತ್ ಬೇಕು. ಅಲ್ಲಿ ರೌಂಡ್ ಮೆಷರ್ಮೆಂಟ್ ತಗೊಳ್ಬೇಕು. ಸೊ ಎಕ್ಸಾಕ್ಟಾಗಿ ತಗೊಳ್ಬೇಕು. ಇಲ್ಲಿ ಲೂಸ್ ಏನು ಮಾಡಬಾರ್ದು, ಯಾಕಂದರೆ ಬ್ಲೌಸಸ್ಗೆ ಎಕ್ಸಾಕ್ಟಾಗಿ ಕೊಡಬೇಕು. ಡ್ರೆಸ್ಸು ಕುರ್ತಾಸ್ ಮಾಡಿದ್ರೆ ಒಂದು ಸ್ವಲ್ಪ ಈಸ್ ಕೊಡಬೇಕು. ಸೊ ಇದನ್ನು ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಳ್ಬೇಕು. ಸೊ ಇದು ನಿಮಗೆ ಸ್ಲೀವ್ ಲೆಂತು, ಸ್ಲೀವ್ ಓಪನ್ ಇಷ್ಟು ಬೇಕು ಅಂದರೆ ಇದು ಸ್ಲೀವ್ ಲೆಂತು, ಇದು ಓಪನ್. ಸೊ ಎಷ್ಟು ಬೇಕೋ ನಿಮ್ಮ ಲೆಂತ್ ತೊಗೊಂಡು ಅಲ್ಲಿ ಓಪನ್ ತೊಗೊಳ್ಬೇಕು, ವಿಚ್ ಇಸ್ ಸ್ಲೀವ್ ಲೆಂತ್, ಸ್ಲೀವ್ ಓಪನ್. ಫೈನಲಿ ನೆಕ್ ಫ್ರಂಟ್, ನೆಕ್ ಬ್ಯಾಕ್ ಬರುತ್ತೆ. ಸೊ ನೆಕ್ ಫ್ರಂಟ್ ಸೇಮ್ ಅಲ್ಲೇ ಇದೇ ಪಾಯಿಂಟಲ್ಲಿ ಇಟ್ಕೊಂಡು ನಿಮ್ಮ ಮೆಷರ್ಮೆಂಟ್ ಎಲ್ಲಿ ಬೇಕೋ ಅಲ್ಲಿ ತಗೊಳ್ಬೇಕು. ಹಿಂಗೆ ತಗೊಳ್ಬಾರ್ದು, ಸ್ಟ್ರೈಟಾಗಿ ತಗೊಳ್ಳಿ. ಮೆಷರ್ಮೆಂಟ್ಸ್ ಎಷ್ಟು ಕೇಳ್ತಾರೆ ಕಸ್ಟಮರ್ಸು ಅದೇ ಥರ ಅವ್ರು ಇವಾಗ ಇಲ್ಲಿ ಬೇಕು, ನನಗೆ ಇಷ್ಟು ದೂರ ಬೇಕು ಅಂದರೆ ಅದ್ರ ಪ್ರಕಾರ ಲೆಂತ್ ತಗೊಳ್ಬೇಕು. ನೋಡಿ, ಡೀಪು 6 ಬೇಕಾ, 7 ಬೇಕಾ, 5 ಬೇಕಾ, 4 ಬೇಕಾ, ಅದ್ರ ಪ್ರಕಾರ ಡೀಪ್ ತಗೊಳ್ಬೇಕು. ನೆಕ್ ಫ್ರಂಟು, ನೆಕ್ ಬ್ಯಾಕಲ್ಲೂ ಸೇಮು. ಇಲ್ಲಿಂದ ಎಷ್ಟು ಡೀಪ್ ಕೇಳ್ತಾರೋ, ಇವಾಗ ಅವ್ರು ಇಲ್ಲಿ ಮಾರ್ಕ್ ಮಾಡಿದ್ರೆ ಇಲ್ಲಿ ತೋರಿಸ್ತಾರೆ ಇಷ್ಟು ಡೀಪ್ ಬೇಕು ಅಂದರೆ ಅದು ಕರೆಕ್ಟಾಗಿ ಟೇಪ್ ಎಲ್ಲಿದೆ 6, 7, 8 ಆ ಥರ ತಗೊಳ್ಬೇಕು. ಅದು ನೆಕ್ ಫ್ರಂಟ್ ಆ್ಯಂಡ್ ನೆಕ್ ಬ್ಯಾಕ್ ಮೆಷರ್ಮೆಂಟ್ಸು. ಸೊ ಈ ಮೆಷರ್ಮೆಂಟ್ಸ್ನ ಒಂದು ಸಲ ತೊಗೊಂಡ್ರೆ ಸಾಕು. ನಿಮ್ಮ ಬ್ಲೌಸಸ್ಗೆ ಎಷ್ಟು ಬೇಕು, ಡ್ರೆಸ್ಸಸ್ಗೆ ಎಷ್ಟು ಬೇಕು ಅಂತ ನಮ್ಮದು ಎಲ್ಲ ಕೋರ್ಸಸಲ್ಲಿ ನಾವು ಡಿಫೈನ್ ಮಾಡಿದ್ದೀವಿ. ಸೊ ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಪರ್ಫೆಕ್ಟಾಗಿ ನಿಮ್ಮದು ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ.